ನೀನೇ ವಿನಾಯಕ ನೀ ವರದ. ಆ ಒಂದು 2026 ಮಾರ್ಚ್ನಲ್ಲಿ ಜರುಗುವಂಥ ಪರೀಕ್ಷೆಗೆ ನಾವು ನಮ್ಮ ಮಕ್ಕಳನ್ನು ಅಡಿಯನ್ನು ಮಾಡಬೇಕಾಗಿದೆ. ವಿದ್ಯಾರ್ಥಿನಿಯರ ಪರವಾಗಿ ಆಸೀನರಾದಂತಹ ವಿದ್ಯಾರ್ಥಿನಿ ಪಾಲಕರಾದಂತಹ ಶ್ರೀ ಮಾಂತೇಶ್ ಬಳ್ಳಾರಿ ಅವರೇ, ಇನ್ನೋರ್ವ ಪಾಲಕರ ಒಂದು ಸ್ಥಾನವನ್ನು ಸ್ವೀಕರಿಸಿದಂತಹ ಮಾತು ಶ್ರೀ ಡಿಂಬೋಜಿ ಅವರೇ, ಅಡ್ಮಿಷನ್ ಮಾಡಿಸಿದ ತಕ್ಷಣ ಮಕ್ಕಳಿಗೆ ಅವತ್ತಿನ ಪಾಠ ಆ ಉದ್ದೇಶಕ್ಕೆ ಅವರು ಸಹಿತ ಲಾಸ್ಟ್ ಸರ್ ಏನ್ ಹೇಳ್ಯಾರ ಏನ್ ಬರ್ಸ್ಯಾರ ಅನ್ನೋದನ್ನ ನಿಮ್ಮ ಮಕ್ಕಳು ನಿಮ್ ಮುಂದ ಕೇಳೋದಕ್ಕಾಗಿನ ಆದ್ರೂ ಓದಕ್ ಸ್ಟಾರ್ಟ್ ಮಾಡ. ನೀವು ಕೇಳೇ ಇಲ್ಲ ಅಂತಂದ್ರೆ ಒತ್ತು ಕೊಡ್ರಿ ನೀವು ನಮ್ಗೆ ಹೇಳಕ್ ಆಗಂಗಿಲ್ರಿ ಮನ್ಯಾಗ ಇಂಗ್ಲೀಷ್ ಬರಲ್ಲ. ಉಳಿದ ಪಾಠ ಆದ್ರೆ ಹೇಳ್ಬೋದ್ರಿ. ಅದಕ್ಕೆ ನೀವು ಒಂದ್ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ರಿ. ನಾವು ಕಲಿ ಅಂತ ಹೇಳ್ತೀವ್ರಿ ಮನ್ಯಾಗ. ಸ್ವಲ್ಪ ವ್ಯಾಪಕತ್ವ ಅಲ್ಲಿ ಯಾರು ಕಲ್ತಾರಿದ್ರೆ ಅಲ್ಲಿ ಹೋಗಿ ಕರ್ಕೊಂಡ್ಬಂದು ನಾವು ಕಳಿಸ್ತಿರ್ತೇವ್ರಿ. ಅಂತ ನೀವು ಒಂದ್ ಸ್ವಲ್ಪ ಒತ್ತು ಕೊಡ್ರಿ ಮಕ್ಕಳಿಗೆ. ಹಿಸ್ಟ್ರಿ ಅಂದ್ರಿ ಇಂಗ್ಲೀಷ್ ಅವು ಯಾರ್ರಿ ಉಳಿದಿದ್ದೇನೈತ್ರಿ ಪಾಲಕರು ಶಿಕ್ಷಕರು ಆಡಳಿತ ಪಾಲಕರಾದವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಪ್ರಪ್ರಥಮವಾಗಿ ಅವರಲ್ಲಿ ಕಲಿಬೇಕು, ಕಲಿತು ಏನಾದರೂ ಸಾಧಿಸಬೇಕು ಅನ್ನೋ ಛಲ. ಸಂಗೀತಗಾರ ಸಂಗೀತ ಪ್ರಭಾಕಾರ ನಾವು ಸಾಧನೆ ಮಾಡಬೇಕು. 80 ವರ್ಷದ ಸಂಗೀತಗಾರ ಅವರು ದಿನ 6-8 ಸಾಧನೆ ಮಾಡ್ತಿರ್ತಾರೆ. ನಿಮಗೆ ಅದನ್ನ ಆ ಛಲ ಬೇಕಾಗ್ತದೆ. ಆ ಛಲ ಇಲ್ಲ ಅಂದ್ರೆ ಯಾರು ಏನು ಮಾಡಿದ್ರು ಏನು ಮಾಡಬೇಕು. ಅದು ಎಷ್ಟು ಮಟ್ಟಿಗೆ ಐತಿ ನಿಮಗೆ? ನಾವೊಂದು ಹೇಳಿಲ್ಲ, ಇದ್ರ ಜೊತೆಗೆ ನಿಮ್ಗೆ ಇದು ಓದೋದು ಪಠ್ಯಕ್ಕೆ ಆಯ್ತು, ಅದ್ರ ಜೊತೆಗೆ ಹವ್ಯಾಸನೂ ಇರಬೇಕಾಗ್ತೈತಿ. ಈ ಇಂಗ್ಲೀಷ್ ಅಂತ ಅವರು ಹೇಳಿದರು ಒಬ್ಬರು ಪೇರೆಂಟ್ಸ್, ಇಂಗ್ಲೀಷ್ ಕಲಿ ಹನ್ನೂ ನಿಮಗೆ ಬೇಕಲ್ಲ. ಇಂಗ್ಲೀಷ್ ಎಲ್ಲರ ಹೋಗಿ ಹುಡುಕೊಂಡು ಹೋಗ್ಬೇಕಾಗ್ತದೆ. ಎಸ್ಟಿಜನ್ ಚೇತನ ಪರೀಕ್ಷೆ ಮಹಾವಿದ್ಯಾಲಯದಲ್ಲಿ ಮೊದಲನೆಯ ಪಾಲಕರ ಸಭೆಯನ್ನು ಆಯೋಜಿಸಲಾಯಿತು. ಭಾರತದಲ್ಲಿ